ಸರ್ ಆಮೇಲೆ ಅಲ್ಲಿ ರಾಜ್ಯಪಾಲರು ಸರ್ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಸರ್ ಇನ್ನೊಂದು ಅಭಿಮಾನೋತ್ಸವ ಯಡಿಯೂರಪ್ಪ ಅವ್ರದ್ದು ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸರ್. ಏನಿಲ್ಲ, ಅವ್ರಿಗೆ ಬರ್ತ್ಡೇ ಇದ್ರೆ ಒಳ್ಳೇದಾಗ್ಲಿ. ನಾವೇನು ಅವ್ರಿಗೆ ಸೇವೆ ಮಾಡಿದ್ದಾರೆ, ಲಾಸ್ಟಲ್ಲಿ ಅವ್ರ ಪಕ್ಷದವರು ಸಂಘಟನೆ ಮಾಡ್ಕೋಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂತಿದ್ದಾರೆ. ತಪ್ಪೇನಿಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಲಿ. ಐ ವಿಶ್ ಹಿಮ್ ಗುಡ್ ಹೆಲ್ತ್. ಪದುಚೇರಿಗೆ ಹೋಗ್ತಾ ಇದ್ದೀನಿ. ಐ ವಿಶ್ ಹಿಮ್ ಗುಡ್ ಹೆಲ್ತ್ ಆ್ಯಂಡ್ ಲೆಟ್ ಇಟ್ ಲಿವ್ ಲಾಂಗ್. ಅವರು ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಆದರೆ ಪೊಲಿಟಿಕಲಿ ಅವ್ರದ್ದೇ ಒಂದು ವಿಚಾರಧಾರೆ, ನಮ್ಮದೇ ಒಂದು ವಿಚಾರಧಾರೆ ಅಷ್ಟೇ. ಪುದುಚೇರಿಗೆ ಹೋಗ್ತಾ ಇದ್ದೀರಿ ಇವತ್ತು? ಹೌದಪ್ಪ, ನಾನು ದೇವಸ್ಥಾನ ಹೋಗಿರಲಿಲ್ಲ, ಬಹಳ ದಿನದಿಂದ ಶನೇಶ್ವರನ ಹಿಡಿಯೋಣ ಅಂತ ಹೋಗ್ತಿದ್ದೀವಿ. ಸರ್ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ ಸರ್, political, they have taken a decision and they will call all the leaders and they will discuss. That is the decision of our very political party. There is nothing wrong in it. They have to take everyone into confidence and they will take a call. ಸರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಗರದಲ್ಲಿ ಎಲ್ಲ ಮರಗಳು ಬಿದ್ದಿದೆ, ಅದು ತೆರವು ಮಾಡಕ್ ಸಮಯ ಸಿಗ್ತಿಲ್ಲ, ಬಟ್ ಬೇರೆದಕ್ಕೆಲ್ಲ ಸಮಯ ಸಿಗ್ತಿದೆ. ಎಲ್ಲ ನೋಡಿ ಪ್ಯಾಲೇಸ್ ಪಕ್ಕ ಇರೋದು ಎಲ್ಲ ಇದನ್ನು ಮಾಡಿದೀನಿ. ಎಲ್ಲಾ ಮರಗಳನ್ನ ಕಟ್ ಮಾಡಕ್ಕೂ ಹೇಳಿದೀನಿ. ಎಲ್ಲೆಲ್ಲಿ ಬ್ರಾಂಚಸ್ ಪೊಲೀಸ್ ಅವ್ರು ಲಿಸ್ಟ್ ಕೊಟ್ಟಿದ್ದಾರೆ, 480 ಮರ ಲಿಸ್ಟ್ ಕೊಟ್ಟಿದ್ದಾರೆ. ಆಲ್ 480 ಮರ ಬ್ರಾಂಚಸ್ ಕೂಡ ಕಟ್ ಮಾಡಕ್ ಹೇಳಿದೀನಿ. ಅಶೋಕ್ ಏನೇನು ಹೇಳಿದ್ದಾರೆ ಎಲ್ಲ ಮಾಡ್ತಾ ಇದೀವಿ. ನಾವು ಕ್ರಿಕೆಟ್ ಟಿಕೆಟ್ ಹೇಳಿದ್ರು, ಅದು ಮಾಡಿದೀವಿ. ನಾವು ಕಾಶ್ಯಪ್ಪ ಹೇಳಿದ್ರು, MLA ಗಳೆಲ್ಲ ಗಲಾಟೆ ಮಾಡಿದ್ರು, ಎಲ್ಲ ನಾನೇ ಮೇಲೆ ಹಾಕೊಂಡೆ. ನೋ ಪ್ರಾಬ್ಲಮ್.